ಸ್ನೇಹಿತರೆ ನಮಸ್ಕಾರ. ನಾಳೆ ಡಿಸೆಂಬರ್ 30 ಮಂಗಳವಾರ. ನಾಳೆಯಿಂದ 64 ವರ್ಷ ಈ 8 ರಾಶಿಯವರಿಗೆ ಗೋಲ್ಡನ್ ಟೈಮ್ ಜೊತೆಗೆ ರಾಶಿ ಹಣ ಸಿಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಿದ್ದು, ಮಾತೆ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಇದೀಗ ನಾಳೆ ಡಿಸೆಂಬರ್ 30 ಮಂಗಳವಾರದ ಜೊತೆಗೆ ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಮುಂದಿನ 64 ವರ್ಷ ನಿಮ್ಗೆ ಸಾಕಷ್ಟು ಲಾಭ ಇದೆ. ಜೊತೆಗೆ ಗೋಲ್ಡನ್ ಟೈಮ್ ಸಿಗ್ತಾ ಇತ್ತು. ಈ ಒಂದು ಗೋಲ್ಡನ್ ಟೈಮ್ ಅಲ್ಲಿ ನೀವು ರಾಶಿ ಹಣವನ್ನ ಕಂಡುಕೊಳ್ತೀರಾ. ಹೀಗಾಗಿ ಈ 8 ರಾಶಿಯವರ ಅದೃಷ್ಟ ಬದಲಾಗ್ತಿದೆ ಅಂತ ಹೇಳಬಹುದು. ನಿಮ್ಗೆ ಸಾಕಷ್ಟು ಹಲವಾರು ವ್ಯವಹಾರಗಳು ಲಾಭದಾಯಕವಾಗ್ತಾ ಹೋಗುತ್ತೆ. ಈ ವರ್ಷ ವ್ಯವಹಾರ ಮತ್ತು ಉದ್ಯೋಗದಲ್ಲಿ ಉತ್ತಮ ಪ್ರಗತಿಯನ್ನ ಕಂಡಿರ್ತೀರಾ. ಇನ್ನು ಮುಂದೆ ಕೂಡ ಅದು ಮುಂದುವರಿಯುತ್ತೆ. ಸರ್ಕಾರಿ ಉದ್ಯಮಿಗಳಿಗಾಗಿ ಶ್ರಮಿಸ್ತಾ ಇರತಕ್ಕಂಥವರಿಗೆ ವಿಶೇಷ ಯಶಸ್ಸು ಸಿಗುತ್ತೆ. ಅಂದ್ರೆ ಸರ್ಕಾರಿ ಉದ್ಯೋಗವನ್ನ ಪಡ್ಕೊಳ್ಬೇಕು ಅಂತ ಯಾರೆಲ್ಲ ಟ್ರೈ ಮಾಡ್ತಿದ್ರಲ್ಲ, ನಿಮ್ಗೆ ಒಳ್ಳೆಯ ಯಶಸ್ಸು ಸಿಗುತ್ತೆ, ಒಳ್ಳೆಯ ಲಾಭ ಸಿಗುತ್ತೆ. ವರ್ಗಾವಣೆ, ಬಡ್ತಿ, ಬೇರೆ ಕೆಲಸಗಳಿಗೆ ಪ್ರಯತ್ನಿಸ್ತಿದ್ದಂತಹ ಜನರು ಕೂಡ ಈ ಸಮಯದಲ್ಲಿ ಬಹಳಷ್ಟು ಅನುಕೂಲವನ್ನ ಕಂಡುಕೊಳ್ತಾರೆ. ಮನೆ ನಿರ್ಮಾಣ, ರಿಯಲ್ ಎಸ್ಟೇಟ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು ಹೊಸ ರೀತಿಯ ಲಾಭವನ್ನ ಕಂಡುಕೊಳ್ತಾರೆ. ಇನ್ನು ಮಾರುಕಟ್ಟೆ ಸಂಬಂಧಿತ ವಿಚಾರದಲ್ಲಿ ತೊಡಗಿರತಕ್ಕಂಥ ಜನರಿಗೆ ಈ ಸಮಯ ಬಹಳಷ್ಟು ಲಾಭದಾಯಕ ಆಗ್ತಾ ಹೋಗುತ್ತೆ. ನಿಮ್ಮ ತಾಯಿಯ ಸಂತೋಷ, ಕಂಪನಿ ಮತ್ತು ಆಶೀರ್ವಾದಗಳು ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಮೇಲೆ ನಿಮ್ಮ ತಾಯಿಯ ಆಶೀರ್ವಾದ ಹಾಗೆ ಸಂತೋಷ ಹೆಚ್ಚಿಗೆ ಆಗುತ್ತೆ. ಕೆಲಸ ಬದಲಾವಣೆಗೆ ದೊಡ್ಡ ಅವಕಾಶಗಳು ಒಲಿದು ಬರುತ್ತೆ. ವಿದ್ಯಾರ್ಥಿಗಳಿಗೆ ಈ ಒಂದು ದಿನ ಶುಭವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನ ಕಾಣ್ತೀರಾ. ಮುಂಬರುವ ವರ್ಷದಲ್ಲಿ ವಿವಾಹ ಸಂಬಂಧಿತ ವಿಚಾರದಲ್ಲಿ ಮಿಶ್ರ ಫಲ ಇದ್ದು, ಹುಡುಕಾಟ ಮುಂದುವರಿಸಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಅದರಲ್ಲೂ ಬಹು ಸಮಯದಿಂದ ನೀವು ವಾಹನ ಖರೀದಿ ಅಥವಾ ಚಿನ್ನ ಬೆಳ್ಳಿ ಖರೀದಿಗೆ ಮನಸ್ಸು ಮಾಡ್ತಿದ್ರೆ ಈ ಒಂದು ಸಮಯದಲ್ಲಿ ನೀವು ಅಂತಹ ಕೆಲಸಗಳನ್ನ ಈಡೇರಿಸಿಕೊಳ್ಳಬಹುದು. ಸಾಧ್ಯವಾದಷ್ಟು ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಿ. ತಾಯಿಯ ಆರೋಗ್ಯ ಹದಗೆಡುವ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದೆ. ಇನ್ನು ನೀವು ಒಂದಷ್ಟು ಬಾರಿ ಪರಿಣಾಮಗಳನ್ನ, ಅದು ಶುಭ ಪರಿಣಾಮಗಳನ್ನ ಕಾಣ್ತೀರಾ ಅಂತ ಹೇಳಬಹುದು. ಹೊಸ ವರ್ಷದ ಆರಂಭದಲ್ಲೇ ನೀವು ರಾಜ್ಯಯೋಗವನ್ನ ಕಾಣ್ತೀರಾ. ಬಟ್ ಈ ಒಂದು 2-3 ದಿನದಲ್ಲಿ ಒಂದಷ್ಟು ಸಕಾರಾತ್ಮಕ ಬದಲಾವಣೆಗಳ ಜೊತೆಗೆ ಒಂದಷ್ಟು ತೊಂದರೆಗಳು ಕೂಡ ಎದುರಾಗಬಹುದು. ಆದರೆ ನೀವು ಅವುಗಳನ್ನೆಲ್ಲ ಸಕಾರಾತ್ಮಕವಾಗಿ ಎದುರಿಸಿ ನಿಲ್ಬೇಕಾಗುತ್ತೆ. ಕೆಲಸ ಮತ್ತು ವೃತ್ತಿಯಲ್ಲಿ ಉತ್ತಮ ಪ್ರಗತಿಯನ್ನು ನೋಡ್ತೀರಾ. ನಿರುದ್ಯೋಗ ಅಥವಾ ವಾಸ್ತವ್ಯ ಸಂಬಂಧಿತ ವಿಚಾರದಲ್ಲಿ ನಿಮ್ಗೆ ಹಲವು ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳು ಕೂಡ ಈಗ ಪರಿಹಾರವಾಗುತ್ತೆ. ಆ ಸಮಸ್ಯೆಗಳ ನಂತರ ನೀವು ದೊಡ್ಡ ಮಟ್ಟದ ಶುಭ ಸುದ್ದಿಯನ್ನ ಕಂಡುಕೊಳ್ತೀರಾ. ನಿಮ್ಮ ಜವಾಬ್ದಾರಿ ಸಂಬಂಧಿತ ಈ ಸಮಯದಲ್ಲಿ ಧನಾತ್ಮಕ ಬದಲಾವಣೆಗಳಾಗುತ್ತೆ. ಉದ್ಯೋಗಿಗಳು ವೇತನ ಸಂಬಂಧಿತ ವಿಚಾರದಲ್ಲಿ ಎದುರಿಸ್ತಿದ್ದಂತಹ ಅಡೆತಡೆಗಳು ನಿವಾರಣೆಯಾಗುತ್ತೆ. ವಾಹನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುಭ ಸುದ್ದಿ ಸಿಗುತ್ತೆ. ನಿಮ್ಮ ಪ್ರಯಾಣಗಳು, ಐಷಾರಾಮಿ ಜೀವನದ ಕುರಿತಾದಂತಹ ಒಂದಷ್ಟು ಕನಸುಗಳು ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ಶುಭ ಫಲಿತಾಂಶಗಳನ್ನ ತಂದುಕೊಡುತ್ತೆ. ವಿದೇಶಿ ಪ್ರಯಾಣದ ಅವಕಾಶಗಳು ಕೂಡ ಸಿಗುತ್ತೆ. ಆಧ್ಯಾತ್ಮಿಕವಾಗಿ ನೀವು ಸಾಕಷ್ಟು ಬಲಗೊಳ್ತೀರಾ. ನಿಮ್ಮ ಹಲವು ಸಮಸ್ಯೆಗಳು ಈ ಸಮಯದಲ್ಲಿ ದೊಡ್ಡ ಬದಲಾವಣೆಯನ್ನ ಕಂಡುಕೊಳ್ತವೆ. ಜೊತೆಗೆ ಯಾರಿಗಾದ್ರೂ ನೀವು ಹಣವನ್ನ ಕೊಟ್ಟಿದ್ರೆ ಇಷ್ಟಿನಿಂದ ಆ ಹಣ ಕೈ ಸೇರಿಲ್ಲ ಅಂದ್ರೆ ಅದು ಕೂಡ ಕೈ ಸೇರುತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ, ವೃಶ್ಚಿಕ ರಾಶಿ, ಧನು ರಾಶಿ, ಕಟಕ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ವೃಷಭ ರಾಶಿ, ಕೊನೆಯದಾಗಿ ಮಿಥುನ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ತಾಯಿ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.